ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ಗಾಯ್ಸ್, ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮಹಾರಾಜ ಕಾಲೇಜ್ ಗ್ರೌಂಡಿಂದ. ಇಲ್ಲಿ ಒಂದು ಈವೆಂಟ್ ನಡೀತಾ ಇದೆ. ಏನು ಈವೆಂಟು ಎಲ್ಲ ಪೂರ್ತಿ ವೀಡಿಯೋದಲ್ಲಿ ತೋರಿಸ್ತೀನಿ ಗಾಯ್ಸ್. ಒಳಗೆ ಏನೇನಿದೆ ಎಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ನಾನು ಬಂದಿರೋದು ಮೈಸೂರು ಸಂತೆಗೆ. 2025 ನಡೀತಾ ಇರೋ ಮೈಸೂರು ಸಂತೆಗೆ ಬಂದಿರೋದು. ನಾನು ಇದೇ ಫಸ್ಟ್ ಟೈಮು ಬರ್ತಾ ಇರೋದು ಗಾಯ್ಸ್. ಒಳಗೆ ಏನೇನಿದೆ ಏನೋ ಒಂದು ಗೊತ್ತಿಲ್ಲ, ನೋಡುವ. ಒಳಗೆ ಹೋಗ್ತೀನಿ, ಏನೇನಿದೆ ಎಲ್ಲ ತೋರಿಸ್ತೀನಿ ಗಾಯ್ಸ್. ನಾನು ಆಲ್ರೆಡಿ ಟಿಕೆಟ್ ತೊಗೊಂಡ್ಬಿಟ್ಟಿದ್ದೆ, ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಅದಕ್ಕೆ ಪುನಃ ಈಚೆಗಡೆ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಒಳಗೆ ಹೋಗ್ತಾಯಿದ್ದೀನಿ. ಎಂಟ್ರಿ ಫೀಸ್ 60 ರೂಪಾಯಿ ಗಾಯ್ಸ್ ಇಲ್ಲಿಗೆ. ಈಗ ಒಳಗೆ ಹೋಗ್ತಾಯಿದ್ದೀನಿ. ಫುಲ್ ಜನ ಅವರೇ ಗುರು. ಆ ಕಡೆ ಪಾರ್ಕಿಂಗಲ್ಲಿ ಹೆವಿ ಜನ ಅವರೇ. ಇಲ್ಲಿಗೆ ನಾನು, ನಮ್ಮ ಅಕ್ಕ, ನಮ್ಮಮ್ಮ ಬಂದಿದ್ದೀವಿ. ಸಿಟಿಲಿ ದೇವಸ್ಥಾನಕ್ಕಂತ ಏನೋ ಬಂದಿದ್ದೋ, ಹಂಗೆ ಆಂದಿವೆ ಬರ್ತಾ ಇದಕ್ಕೆ ಒಂದು ವಿಸಿಟ್ ಹಾಕೊಂಡು ಹೋಗವ ಅಂದ್ಬಿಟ್ಟು ಒಳಗೆ ಹೋಗ್ತಾಯಿದ್ದೀವಿ ಗಾಯ್ಸ್. ಆಗಸ್ಟ್ 22, 23, 24 ಲಾಸ್ಟು. ಹೋಗಂಗಿದ್ರೆ ಹೋಗಿ ಗಾಯ್ಸ್, ವಿಸಿಟ್ ಮಾಡಿ ನೋಡುವ. ಒಳಗೆ ಏನೇನಿದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಗಾಯ್ಸ್. ಎಂಟ್ರೆನ್ಸೆಲ್ಲ ಟಿಕೆಟ್ ಕೊಡ್ತಾರೆ 60 ರೂಪಾಯಿ. ನಮ್ಮದೇವ್ರು ಆಲ್ರೆಡಿ 3 ಟಿಕೆಟ್ ತಗೊಂಡಿದ್ರು. ಅದರಲ್ಲಿ 1 ಟಿಕೆಟ್ ಇಸ್ಕೊಂಡು ನಾನು ಈಚೆ ಹೋಗಿ ಪುನಃ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಒಳಗೆ ಹೋಗ್ತಾಯಿದ್ದೀನಿ. ಹೋಗುವ ಗಾಯ್ಸ್, ಒಳಗೆ ಏನೇನಿದೆ ಎಲ್ಲ ತೋರಿಸ್ತೀನಿ ಗಾಯ್ಸ್. ನೋಡಿ, ಇದೆ ಮೈಸೂರು ಸಂತೆ. ಎಂಟ್ರೆನ್ಸ್ ಸಕ್ಕತ್ತಾಗೈತೆ, ಒಳ್ಳೆ ಲಕ್ಸುರಿಯಸ್ ಆಗೈತೆ ಎಂಟ್ರೆನ್ಸು. ಟಿಕೆಟ್ನ ಇಲ್ಲೇ ಕೊಟ್ಬಿಟ್ಟು ಹೋಗಬೇಕು ಒಳಗೆ. ಹೋಗ್ತಾ ಇದ್ದಂಗೆ ಒಳಗೆ ಮಹೀಂದ್ರದವ್ರದ್ದೇ ಇಟ್ಟವ್ರೆ ಕಾರ್ನ. ಇದು ಒಂದು ಎಲೆಕ್ಟ್ರಿಕಲ್ ಕಾರು, ಒಂದು ತಾರ್ ಇಟ್ಟವ್ರೆ. ಇದು ಏನಕ್ಕೆ ಇಟ್ಟಿರೋದು ಅಂದರೆ, ನೀವು ಇಲ್ಲೇ ಬೇಕಂದರೆ ಬುಕ್ಕಿಂಗು ಮಾಡ್ಕೊಬೋದು ಅನಿಸುತ್ತೆ. ಇಲ್ಲಾಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ಕೊಬೋದು, ಡೌಟ್ಸ್ ಇದ್ದರೆ ಕೇಳ್ಕೊಬೋದು. ಆ ಥರದಕ್ಕೆಲ್ಲ ಇಟ್ಟಿರ್ತಾರೆ. ಬುಕ್ಕಿಂಗು ಮಾಡ್ಕೊತಾರೆ ಏನೋ, ಅಷ್ಟೊಂದು ನನಗೆ ಗೊತ್ತಿಲ್ಲ. ನಾನು ಹೋಗಲ್ಲೆಲ್ಲ ಏನು ವಿಚಾರಿಸಿಲ್ಲ. ಆ ಕಡೆ ಗಾಡಿ ಇಟ್ಟವ್ರೆ, ಈ ಕಡೆ ಕಾರ್ಗಳು ಇಟ್ಟವ್ರೆ, ಸುಮಾರು ಇಟ್ಟವ್ರೆ. ಯಾವುದ್ಯಾವುದೋ ಕಂಪ್ನಿ ಎಲ್ಲ ಹೋಂಡಾ ಸುಮಾರು ಇಟ್ಟವ್ರೆ ಗುರು. ಬೇಕಂದರೆ ಹೋಗಿ ವಿಚಾರಿಸ್ಕೊಬೋದು ಯಾವ ಥರ ಏನು. ಅದ್ರ ಕಾರ್ ಬಗ್ಗೆ ಏನಾರು ಡೀಟೇಲ್ಸ್ ಬೇಕಂದರೆ ಹೇಳ್ತಾರೆ. ಸುಮಾರು ಇಟ್ಟವ್ರೆ. ಇನ್ನೂ ಒಳಗೆ ಏನೇನಿದೆ ಎಲ್ಲ ತೋರಿಸ್ತೀನಿ. ಈ ಕಡೆ ಪ್ರಿಂಟರು, ಸ್ಕ್ಯಾನರು ಎಲ್ಲ ಇಟ್ಟವ್ರೆ ಗುರು. ಮತ್ತು ಜೆರಾಕ್ಸ್ ಮಿಷಿನು, ಅದು ಇದು. ಈ ಕಡೆ ಸ್ಕೂಟ್ರೂ ಇಟ್ಟಿದ್ರು. ಅದೇ ನಮಗೇನಾದರೂ ಬೇಕು ಅಂದರೆ ಹೋಗಿ ವಿಚಾರಿಸ್ಕೊಬೋದು ಅದ್ರ ಬಗ್ಗೆ. ಇಲ್ಲ ಅಂದರೆ ಇಲ್ಲೇ ಬುಕ್ಕಿಂಗು ಮಾಡ್ಕೊತಾರೆ ಏನೋ, ಗೊತ್ತಿಲ್ಲ. ನಾನು ಯಾರ ಹತ್ರನೂ ಹೋಗಿ ವಿಚಾರಿಸ್ಲಿಲ್ಲ. ಒಳಗೆ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸ್ ಎಲ್ಲ ಸಖತ್ತಾಗಿ ಮಾಡೋರೆ ಗುರು. ಈ ಥರ ಎಲ್ಲ ಮಾಡಿದ್ಮೇಲೆ 60 ರೂಪಾಯಿ ಕೊಡದೇ ಇರೋಕ್ಕಾಗುತ್ತಾ? ಟಿಕೆಟ್ನ ಕೊಡಲೇಬೇಕು. ಅದಕ್ಕೇ 60 ರೂಪಾಯಿ ಟಿಕೆಟ್ ಇಟ್ಟಿರೋದು ಎಂಟ್ರೆನ್ಸಲ್ಲಿ. ನಾನು ಈ ಥರ ಎಲ್ಲ ಐತೆ ಅಂದಿರೆ ನೀಟಾಗಿ ರೆಡಿ ಆಗ್ಬಿಟ್ಟು ಬರ್ತಾಯಿದ್ದೆ. ನನಗೇನು ಗೊತ್ತು, ಮಾಮೂಲಿ ದೇವಸ್ಥಾನಕ್ಕೆ ಹೋಗಿದ್ದೋ. ಅಂದಿವೆ ಎಲ್ಲ ಹೋಗೋದ ಅಂದರು. ಮಾಮೂಲಿ ಎಲ್ಲ ಅಂಗಡಿ ಕರ್ಕೊ ಹೋಗ್ತಾರೆ ಏನೋ ಅನ್ಕೊಂಡೆ. ಇಲ್ಲಿ ನೋಡ್ರೆ ಈ ಥರ ಐತೆ ಅಂತ ಗೊತ್ತಿದೆ. ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬರ್ತಾಯಿದ್ದೆ. ಏನು ಮಾಡೋಕ್ಕಾಗಲ್ಲ ಬಿಡಿ ಗಾಯ್ಸ್. ಇಲ್ಲಿ ನೋಡಿ, ಅಭಿಮಾನ್ಯು ಮಾಡಿ ನಿಲ್ಲಿಸಿದ್ದಾರೆ. ಅಂಬಾರಿನೂ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ಆನೆನೂ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಕೆಳಗಡೆ ಒಂದು ನವ್ಯು ಮೈಸೂರು ಅಂತ ಹಾಕೋರೆ. ಒಳಗಡೆ ಚಿಕ್ಕದಾಗಿ ಒಂದು ವಿಗ್ರಹ ಇಟ್ಬಿಟ್ಟಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿ. ನನ್ನ ವೀಡಿಯೋ ಏನಾರು ನೋಡಿದ್ರೆ ನಿಮಗೆ ಗೊತ್ತಾದರೆ ಅದನ್ನು ಟ್ರೈ ಮಾಡಿ. ಸಖತ್ತಾಗಿ ಕಾಣಿಸ್ತಿತ್ತು. ಅದಕ್ಕೆ ಅದೊಂದು ಮಿಸ್ ಹೊಡಿತಾಯಿತ್ತು, ಅದಕ್ಕೆ ಹೇಳಿದೆ ವಿಡಿಯೋದಲ್ಲಿ. ಸ್ಟಾರ್ಟಿಂಗಲ್ಲಿ ಕಾರು ಬೈಕೆಲ್ಲ ಇಟ್ಟಿದ್ರಲ್ಲ, ಅದನ್ನೆಲ್ಲ ನೋಡ್ಕೊಂಡು ಇವಾಗ ಇನ್ನೊಂದು ಸ್ಟಾಲ್ ಒಳಗೆ ಹೋಗ್ತಾಯಿದ್ದೀನಿ. ಇಲ್ಲಿ ಒಳಗೆ ಏನೇನಿದೆ ಎಲ್ಲ ತೋರಿಸ್ತೀನಿ ಗಾಯ್ಸ್. ನೋಡುವ ಒಳಗೆ ಏನೇನಿದೆ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಇಲ್ಲಿರೋ ಪ್ರಕಾರ ನೋಡಿದ್ರೆ ಬರೀ ಲೇಡೀಸ್ ಐಟಮ್ಸ್ಗಳೇ ಇದೆ, ಜೆಂಟ್ಸ್ ಏನೂ ಇಲ್ಲ. ಮನೆಯವ್ರ ಜೊತೆ ಸುಮ್ಮನೆ ಬಂದಿದ್ದೀನಿ, ಏನು ಮಾಡೋಕ್ಕಾಗಲ್ಲ ಟಾಯ್ಸ್ಗಳೆಲ್ಲ ಇಟ್ಟವ್ರೆ. ಸಖತ್ತಾಗೈತೆ ಗುರು ಟಾಯ್ಸ್ಗಳು. ಇನ್ನು ಯಾವ ಕಡೆ ನೋಡಿದ್ರು ಬರೀ ಲೇಡೀಸ್ದು ಐಟಮ್ಸ್ಗಳೇ ಐತೆ. ಮಾಮೂಲಿ ಡ್ರೆಸ್ ಅಂಗಡಿ, ಬಳೆ ಅಂಗಡಿ, ಅದು ಇದು ಅಷ್ಟೇ ಐತೆ ಗುರು. ಬಾಯ್ಸ್ಗಂತೂ ಏನೂ ಇಲ್ಲ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ಆಲ್ಮೋಸ್ಟು ಅದು ಬಿಟ್ಟರೆ ಸಣ್ಣ ಪುಟ್ಟ ತಿನ್ನೋದು ಅದು ಇದು ಮಾಡ್ತವ್ರೆ. ಇನ್ನು ಅದನ್ನು ಬಿಟ್ಟರೆ ಇನ್ನೆಲ್ಲ ಲೇಡೀಸ್ದೇ ಗುರು. ಲೇಡೀಸ್ದೇ ಪ್ರಪಂಚ ಆಗೋಗುತ್ತೆ ಒಳಗೆ. ಬರೀ ಅವರೇ ತುಂಬ್ಕೊಂಡವ್ರೆ. ಎಲ್ಲಿ ನೋಡಿದ್ರು ಆ ಕಡೆ ನೋಡಿದ್ರು ಡ್ರೆಸ್ ಅಂಗಡಿ, ಈ ಕಡೆ ನೋಡೋರು ಡ್ರೆಸ್ ಅಂಗಡಿ, ಮುಂದೆ ನೋಡೋರು ಡ್ರೆಸ್ ಅಂಗಡಿ, ಹಿಂದೆ ನೋಡಿದ್ರು ಡ್ರೆಸ್ ಅಂಗಡಿನೇ. ಆ ಕಡೆ ಹೋದ್ರೆ ಜ್ಯುವೆಲರಿ ಅಂಗಡಿ. ಬರೀ ಅದೇ ಐತೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಸಾರಾ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಇದೇ ಥರ ಐತೆ. ಏನೋ ಗೊತ್ತಿಲ್ಲ, ಅಲ್ಲಿಗೆ ಹೋಗದೆ ಜನ ಇಷ್ಟೊಂದು ಇಲ್ಲಿಗೆ ಬಂದವ್ರೆ ಏನೋ ಗೊತ್ತಿಲ್ಲ. ಇದು 3 ದಿವಸ ನಡೆಯೋದಲ್ವ, ಅದರಿಂದ ಇಲ್ಲಿಗೆ ಬರ್ತಾರೆ ಅನಿಸುತ್ತೆ. ಹೊಸ್ದಾಗಿ ಏನಾದ್ರು ಸಿಗ್ಬೋದೇನೋ ಅಂದ್ಬಿಟ್ಟು. ನೋಡಿ, ನಮ್ಮ ಮನೆಯವ್ರು ಏನೋ ತಗೋಬೇಕು ಅಂತ ನೋಡ್ತವ್ರೆ. ತಗೊಂಡ್ರೋಗ್ಬಿಟ್ರೆ ನನಗೂ ಗೊತ್ತಿಲ್ಲ. ಅವ್ರೊಂದು ಕಡೆ ಹೊಟ್ಟೋಗೋರೆ, ನಾನೊಂದು ಕಡೆ ಹೊಟ್ಟೋಗಿದ್ದೀನಿ ಈ ರಶ್ ಒಳಗೆ. ಅವ್ರು ಹುಡಿಕೊಂಡು ನಾನೇನು ಹೋಯ್ತಾರ ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ಸುಮ್ಮನೆ ಓಡಾಡ್ತಾ ನಿಂತಿದ್ದೀನಿ. ಏನೇನು ಕಾಣಿಸ್ತಿದೆ ಅದನ್ನು ವೀಡಿಯೋ ಮಾಡ್ಕೊಂಡು ನಿಂತಿದ್ದೀನಿ. ನೋಡಿ ಗಾಯ್ಸ್, ಎಲ್ಲ ಕಡೆ ಜನ ಅವರೇ ಗುರು. ತಗೊಂತವ್ರ ಏನು ಒಂದು ಗೊತ್ತಿಲ್ಲ ಗುರು. ಸೇಲ್ ಆಯ್ತಾಯ್ತಾ ಯಾವ ರೀತಿ ಏನು ಗೊತ್ತಿಲ್ಲ. ಇಲ್ಲಿ ನೋಡಿ, ಯಾವ ಕಡೆ ನೋಡಿದ್ರು ಬರೀ ಜ್ಯುವೆಲರಿ ಬಟ್ಟೆ ಅಷ್ಟೇ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಮನೆಯವರು ಒಂದು 2-3 ಅಂಗಡಿಲಿ ಕೇಳೋದ್ರಂತೆ
ಡ್ರೆಸ್ಸು ಬಟ್ಟೆನೆಲ್ಲ ಏನು 3,000 4,000 ಅಂದ್ರಂತೆ. ಏನು ಬೇಡ ಸುಮ್ಮನೆ ನೋಡ್ತಾ ಬನ್ನಿ ಅಂತ ಹೇಳೋದು ಅಷ್ಟೇ. ಏನು ಗುರು ಆ ರೇಂಜ್ಗೆ ಹೇಳಿದ್ರೆ ಅದು ನೋಡಿದ್ರೆ ಲೈಕ್ ನೋಡೋಕ್ಕಷ್ಟೇನು ಚೆನ್ನಾಗಿಲ್ಲ ಅಂತ ಅಂದರು. ಅದಕ್ಕೆ 3,000 4,000 ಹೇಳ್ತಾವ್ರೆ ಅಂದರು. ಸರಿ ಜಸ್ಟ್ ನೋಡ್ತಾ ಬನ್ನಿ, ಇನ್ನೇನು ಮಾತಾಡ್ಬಿಡಿ ಅಂದೆ ಅಷ್ಟೇ. ಇನ್ನೇನು ಮಾಡೋಕ್ಕಾಯ್ತದೆ, ಬಂದಿದ್ದೀವಿ, ನಮಗೂ ಒಂದು ಅನುಭವ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೋಡ್ಕೊಂಡು ಹೋಗ್ತಾಯಿದ್ದೀವಿ. ನಾನು ಫಸ್ಟ್ ಟೈಮ್ ಬಂದಿರೋದು. ಈ ಥರ ಎಲ್ಲ ಇರುತ್ತೆ ಅಂದಿರ ನಾನು ಬರ್ತಾನೆ ಇರ, ನೀವೇ ಹೋಗಿ ಬಂದ್ಬಿಡಿ, ನಾನು ಈಚೆ ಕಡೆನೇ ಇರ್ತೀನಿ ಅಂತಿದ್ದೆ. ಇನ್ನೇನು ಮಾಡೋದು, ಟಿಕೆಟ್ ಬೇರೆ ತೊಗೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ಒಳಗಡೆ ಹೋದೆ. ಇನ್ನೇನು ಮಾಡೋದಂತ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಎಲ್ಲಿ ನೋಡಿದ್ರು ಬರೀ ಜ್ಯುವೆಲರಿ, ಬಟ್ಟೆ. ಆಂಟಿ ಇಲ್ಲಿ ಸ್ಯಾಂಪಲ್ಗೆ ಅಂದ್ಬಿಟ್ಟು ಯಾವುದೋ ಒಂದು ಸ್ಪೆಷಲ್ ಟೀನ ಕೊಟ್ಟು ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾಯಿದ್ರು. ಅದೇ ಇಷ್ಟ ಆದವ್ರು ತಗೊಳ್ಳಿ ಅಂದ್ಬಿಟ್ಟು ಲೈಟಾಗಿ ಚೂರು ಕೊಡ್ತಾಯಿದ್ರು. ನಾನೇನು ಇಸ್ಕೊಂಡು ಕುಡಿಲಿಲ್ಲ. ಸಣ್ಣ ಪುಟ್ಟ ಅಂಗಡಿಗಳು ಐತೆ ಗುರು ತಿನ್ನೋದು, ಅದನ್ನು ಬಿಟ್ಟರೆ ಇನ್ನು ಈಚೆ ಕಡೆ ಸ್ಟಾಲ್ ಇರ್ಬೋದೇನೋ ಗೊತ್ತಿಲ್ಲ, ನೋಡುವ. ಮತ್ತು ಒಳಗಡೆ ಮ್ಯೂಸಿಕ್ದು ಅರೇಂಜ್ಮೆಂಟ್ ಎಲ್ಲ ಇರ್ಬೋದೇನೋ. ಒಬ್ಬರು ಸಾಂಗ್ ಆಡ್ತಿದ್ರು, ನೋಡಬೇಕು ಅದು ಯಾವ ರೀತಿ ಇದೆ ಏನೋ ಒಂದು ಗೊತ್ತಿಲ್ಲ. ನೋಡುವ ಗಾಯ್ಸ್, ಹೋಗ್ತಾ ಇದ್ದೀನಿ, ಸುತ್ತಾಡ್ತಾ ಇದ್ದೀನಿ ಅಷ್ಟೇ. ಏನು ತಗೊತಾ ಇಲ್ಲ, ಏನಿಲ್ಲ. ತಗೊಳ್ಳೋದೇನಿದ್ರು ನಮ್ಮ ಮನೆಯವ್ರು ತಗೊಬೇಕಷ್ಟೇ, ನಾವೇನು ತಗೊಳ್ಳೋಂಥದ್ದು ಏನೂ ಇಲ್ಲ ಇಲ್ಲಿ. ಬಾಯ್ಸ್ಗೆ ಎಲ್ಲ ಗರ್ಲ್ಸ್ಗೆ ಸುಮ್ಮನೆ ಅವ್ರ ಜೊತೆ ಬರಬೇಕಷ್ಟೇ. ಎಲ್ಲಿ ನೋಡಿದ್ರು ಜನ ಸುತ್ತಮುತ್ತ ಜನ ಅವರಿಗರು. ಫೋನ್ ಹಿಂಗೆ ಹಿಡ್ಕೊಂಡು ಬ್ಲಾಕ್ ಮಾಡೋಕ್ಕೂ ಆಯ್ತಾಯಿಲ್ಲ. ಇಷ್ಟು ಜನಗಳ ಮುಂದೆ ಹೆಂಗಪ್ಪ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಹೋಯ್ತಾಯಿದ್ದೀನಿ. ಇಲ್ಲಿ ಮಸಾಜ್ದು ಮಿಷಿನ್ ಎಲ್ಲ ಇದೆ ಗುರು, ಬೇಕಂದರೆ ತಗೊಬೋದು. ಅಲ್ಲೇ ಎಲ್ಲ ಡೆಮೋ ಮಾಡಿ ತೋರಿಸ್ತಾರೆ. ಎಲ್ಲರನ್ನೂ ಅಲ್ಲೇ ಕರ್ಕೊಂಡು ಕೂರಿಸ್ಕೊಂಡು ನೋಡೋದ. ಹಾಗೆ ಹೋಗ್ತಾ ಇನ್ನೇನೈತೆ ಎಲ್ಲ ತೋರಿಸ್ತೀನಿ ಗಾಯ್ಸ್. ತೋರಿಸುವಂಥದ್ದು ಎಂಥದ್ದು ಏನು ನಾನೇನು ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ. ಮತ್ತು ಇಲ್ಲಿ ಯಾವುದೇ ರೀತಿ ಕಂಪ್ಯಾರಿಸನ್ ಅವೆಲ್ಲ ಏನಿಲ್ಲ ಗುರು, ಸುಮ್ಮನೆ ಮನೆಯವ್ರ ಜೊತೆ ಬಂದಿದ್ದೀನಿ. ಹಿಂಗೊಂದು ಬ್ಲಾಗ್ ಆಗುತ್ತೆ, ಜಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಬರೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ ಗಾಯ್ಸ್, ನೋಡಿರಿ ನೀವು ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಅಂದ್ಕೊಂಡಿದ್ರೆ, ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬನ್ನಿ. ಇದು ಇನ್ನು ಲಾಸ್ಟ್ ಡೇಟ್ ಬಂದು ಇವತ್ತು ನಾವು ಬಂದಿದ್ದೀವಿ. ಇನ್ನು ಒಂದು ದಿವಸ ಇರುತ್ತೆ, ಶುಕ್ರವಾರ ಶನಿವಾರ ಭಾನುವಾರನೇ ಲಾಸ್ಟು. ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಭಾನುವಾರ ಇಲ್ಲ ಸೋಮವಾರ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಟೈಮು ಈ ಥರ ಸಂತೆ ಮಾಡಿದಾಗ ನಿಮ್ಗೆ ಯೂಸ್ ಆಗುತ್ತೆ, ಅವಾಗ ವೀಡಿಯೋ ನೋಡ್ಕೊಂಡು ಬರ್ಬೋದು. ಒಂದು ಐಡಿಯಾ ಸಿಗುತ್ತೆ ಏನೇನು ಸಿಗುತ್ತೆ ಇಲ್ಲಿ ಅಂತ ಅಷ್ಟೇ. ಓಕೆ ಗಾಯ್ಸ್, ನೀವು ಮುಂದೆ ಹೋಗ್ತಾ ತೋರಿಸ್ತೀನಿ, ಮತ್ತೆ ಸಿಗ್ತೀನಿ ನಿಮಗೆ. ಗಾಯ್ಸ್, ಒಳಗಡೆ ಇರೋ ಸ್ಟಾಲ್ಗಳೆಲ್ಲ ನೋಡ್ಕೊಂಡು ಈಚೆಗಡೆ ಬಂದರೆ ಈಚೆಗಡೆ ಫುಲ್ಲು ಫುಡ್ ಸ್ಟಾಲ್ ಇರೋದು. ಜನ ಎಲ್ಲವರೇ ಅಂದರೆ ಜನ ಎಲ್ಲ ಇಲ್ಲೇ ಅವರೆಲ್ಲ ಗುರು, ಎಲ್ಲ ಮ್ಯೂಸಿಕ್ ಕೇಳ್ತಾ ತಿಂದ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ನಾವು ಬೇರೆ ಇವತ್ತು ಶನಿವಾರ ಗುರು, ನಾನ್ ವೆಜ್ ತಿನ್ನಲ್ಲ. ಈ ಕಡೆ ಬರೀ ಬಿರಿಯಾನಿ ಅಂಗಡಿಗಳೇ ಕಾಣಿಸ್ತೈತೆ ಗುರು, ಎಲ್ಲಿ ನೋಡಿದ್ರು. ಆಹಾ, ಅಣ್ಣ ಒಳ್ಳೆ ಸಾಂಗ್ ಆಡ್ತಾವ್ರೆ. ಆದರೆ ನಮ್ಮ ಚಾನಲಲ್ಲಿ ಹಾಕವಾ ಅಂದರೆ ಕಾಪಿ ರೈಟ್ಸ್ ಬಂದರೆ ವೀಡಿಯೋನೇ ವೇಸ್ಟ್ ಆಗೋಗುತ್ತೆ ಗುರು ಮಾಡಿರೋದೆಲ್ಲ. ನೋಡೋದ ಯಾವ್ದಾರ ಒಂದು ಸಾಂಗ್ ಹಾಕ್ತೀನಿ, ಒಂದು 2 ಲೈನ್ ಬರೋ ಥರ ಹಾಕ್ತೀನಿ, ನೋಡ್ತೀನಿ, ಟ್ರೈ ಮಾಡ್ತೀನಿ ಒಟ್ಟಿನಲ್ಲಿ. ಗಾಯ್ಸ್, ಹೊಂಡಾದವ್ರದ್ದು CB 125 ಆರ್ನೆಟು ಒಳ್ಳೆ ಮಸ್ತಾಗೈತೆ ಗುರು. ಗಾಡಿ ನೋಡೋಕ್ಕೆ ಯಾವ ಥರ ಐತೆ ಗೊತ್ತಾ, Z900 ಟೈಪಲ್ಲಿ ಬಿಟ್ಟವ್ರೆ ಹೊಸ ಗಾಡಿನ. ಅದು ಯಾವಾಗ ಮಾರ್ಕೆಟಿಗೆ ಬರುತ್ತಾ ಏನೋ ಗೊತ್ತಿಲ್ಲ. ಈ ಕಡೆ ಅಣ್ಣನ ಸಾಂಗ್ ಕೇಳ್ತಾ ಎಂಜಾಯ್ ಮಾಡ್ತಾ ನಿಂತಿದ್ದೀನಿ ಗುರು. ನಾವುವೇ ಹರ್ಷವ ತರುವೆನು ಎಂದು ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನು. ಗಾಯ್ಸ್, ಶಂಕರಣ್ಣ ಅವ್ರದ್ದು ಸಾಂಗ್ ಕೇಳಿದ್ರಲ್ಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಈಗ ಸಾಂಗ್ ಆಡಿದ್ರಲ್ಲ ಅವ್ರದ್ದು ಪವನ್ ಭಟ್ ಮ್ಯೂಸಿಕ್ ಅಂತ, ಹೋಗಿ ಗಾಯ್ಸ್ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಈ ಕಡೆ ಬಂದೆ, ನಮ್ಮ ಮನೆಯವ್ರು ಕರೀತಾಯಿದ್ರು ಅಂದ್ಬಿಟ್ಟು. ಒಳ್ಳೊಳ್ಳೆ ಸಾಂಗ್ ಆಡ್ತಾವ್ರೆ, ಆದರೆ ಚಾನಲಲ್ಲಿ ಪ್ಲೇ ಮಾಡವ ಅಂದರೆ ಕಾಪಿ ರೈಟ್ಸ್ ಬಂದರೆ ವೀಡಿಯೋನೇ ಡಿಲೀಟ್ ಮಾಡಬೇಕಾಗುತ್ತೆ, ಇಲ್ಲ ಮ್ಯೂಸಿಕ್ ಎರೇಸ್ ಮಾಡಬೇಕಾಗುತ್ತೆ. ಸೊ ವೇಸ್ಟ್ ಆಗುತ್ತೆ. ಅದಕ್ಕೆ ಒಂದೇ ಒಂದು ಸಾಂಗ್ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಗಾಯ್ಸ್. ಚಿಕ್ಕ ಮಕ್ಳುಗಳು ಬಂದರೆ ಅವ್ರಿಗೂ ಒಂದು 2-3 ಸ್ಟಾರ್ಗಳು ಹಾಕ್ಕೊಂಡವ್ರೆ ಆಟಾಡೋಕ್ಕೆ ಅಂತಲೇ ಗಾಯ್ಸ್. ಚಿಕ್ಕ ಮಕ್ಳನ್ನು ಕರ್ಕೊಂಬರ್ಬೋದು, ಏನಿಲ್ಲ.
ನಮ್ಮ ಮನೆಯವ್ರು ಈ ಕಡೆ ಏನು ತಿನ್ನೋದ ಅಂತ ಪ್ಲ್ಯಾನ್ ಮಾಡ್ತಾವ್ರೆ. ನೋಡೋದ ಯಾವ ಕಡೆ ನೋಡಿದ್ರು ಬಿರಿಯಾನಿ ಅಂಗಡಿ, ದೋಸೆ ಅಂಗಡಿ, ಬಜ್ಜಿ ಅಂಗಡಿ ಅಷ್ಟೇ ಕಾಣಿಸ್ತಾ ಇರೋದು. ಅದು ಬಿಟ್ಟರೆ ಬೇರೆ ಏನು ಕಾಣಿಸ್ತಾ ಇಲ್ಲ ಹೊಸದಾಗಿ. ನೋಡ್ತೀವಿ, ಏನಾದ್ರು ತಿನ್ಕೊಂಡು ಹೋಗ್ತೀವಿ. ಆದರೆ ಇಲ್ಲ ಅಂದರೆ ಸೀದಾ ಮನೆಗೆ ಹೋಗಿ ನೆಮ್ಮದಿಯಾಗಿ ಊಟ ಮಾಡ್ತೀವಿ, ಅಷ್ಟೇ ಮಾಡೋದು. ಎಲ್ಲ ಅಂಗಡಿ ಮುಂದೆನೂ ಒಳ್ಳೆ ಜನ ಸೇರೋರ್ಗುರು. ಬಿಸ್ನೆಸ್ ಚೆನ್ನಾಗಿ ಆಗ್ತೀವಿ ಏನೋ ಗೊತ್ತಿಲ್ಲ, ಮಡಗಿದ್ದಾರೆ ಕಷ್ಟಪಟ್ಟು ಎಲ್ರಿಗೂ ಚೆನ್ನಾಗಿ ಬಿಸ್ನೆಸ್ ಆಗಲಿ ಅಷ್ಟೇ. ನಾವು ಏನು ತಿನ್ನೋದು ಅಂತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾಯಿದ್ದೀವಿ. ಮೇಲ್ಕೋಟೆ ಪುಳಿಯೋಗರೆ, ದೋಸೆ ಅಂಗಡಿ, ಬಿರಿಯಾನಿ ಅಂಗಡಿ, ಬಜ್ಜಿ ಅಂಗಡಿ ಅಷ್ಟೇ ಆಲ್ಮೋಸ್ಟ್ ಜಾಸ್ತಿ ಅದೇ ಇರೋದು. ಅದೇನು ಬಿಟ್ಟರೆ ಬೇರೆ ಏನು ಇಲ್ಲ ಗುರು. ಆ ಕಡೆ ಒಂದು ಮೂಲೆಯಲ್ಲಿ ಒಂದು ಬಜ್ಜಿ ಅಂಗಡಿ, ಇಲ್ಲೊಂದು ಬಜ್ಜಿ ಅಂಗಡಿ, ಈ ಮಧ್ಯದಲ್ಲಿ ಒಂದು 2-3 ಬಿರಿಯಾನಿ ಅಂಗಡಿಗಳೈತೆ, ದೋಸೆ ಅಂಗಡಿಗಳೈತೆ ನೋಡಿ. ಮೈಸೂರು ಮೈಲಾರಿ ದೋಸೆ, ಆ ಕಡೆ ದಾವಣಗೆರೆ ಬೆಣ್ಣೆ ದೋಸೆ. ಜಾಸ್ತಿ ಏನು ಫುಡ್ ಸ್ಟಾಲ್ಗಳಿಲ್ಲ ಈ ಸತಿ, ಇಲ್ವೋ ಏನೋ ಒಂದು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದು. ಇನ್ನೊಂದು ಜಾಸ್ತಿ ಅಂಗಡಿಗಳೇನಿಲ್ಲ. ದೋಸಾ ಇಂಜಿನಿಯರಿಂಗ್ ಅಂದ್ಬಿಟ್ಟು ಏನೋ ಹೊಸ್ದಾಗೆಲ್ಲ ಏನೇನೋ ಮಾಡೋರು ಗುರು. ನಾವಿಲ್ಲಿ ಟೇಸ್ಟ್ ಏನೋ ಮಾಡ್ತಾಯಿಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಸುಮ್ಮನೆ ನೋಡ್ತಾಯಿದ್ದೀವಿ, ಏನು ತಗೊಳ್ಳೋದು ಅಂತ. ತಿಂತೀವೋ ಇಲ್ಲೋ ಒಂದು ಗೊತ್ತಿಲ್ಲ. ಯಾಕಂದರೆ ರೇಟ್ ಕೇಳ್ತಾರೆ, ಒಂದಕ್ಕೊಂದೊಂದು ರೇಟ್ ಹೇಳ್ತಾವೆ ಗುರು. 3 ಬಜ್ಜಿಗೆ 50 ರೂಪಾಯಿ ಅಂತವ್ರೆ. ಯಾವ ಲೆಕ್ಕದಲ್ಲಿ ಗುರು? ಅಯ್ಯಪ್ಪ, ತಲೆನೇ ಕೆಟ್ಟೋಯ್ತು. 3 ಬಜ್ಜಿಗೆ 50 ರೂಪಾಯಿ. ಗೋವಿಂದ ಹಿಂಗಾಗ್ಬಿಟ್ರೆ ಅಣ್ಣ ಸಾಂಗ್ ಆಡ್ತಾರೆ. ಅದನ್ನು ಕೇಳ್ಕೊಂಡು ನಾನು ನಿಂತಿದ್ದೀನಿ ಸುಮ್ಮನೆ. ನಮ್ಮ ಮನೆಯವ್ರು ನೀವೇನು ಬೇಕೋ ಅದನ್ನು ತಗೊಬಂದು ತಿಂತೀನಿ ಅಂದ್ಬಿಟ್ಟು ನಾವು ಒಂದು ಕಡೆ ನಿಂತ್ಕೊಂಡು ಸಾಂಗ್ ಕೇಳ್ತಾಯಿದ್ದೀನಿ, ಅಷ್ಟೇ ಮಾಡ್ತಾಯಿರೋದು. ಓಕೆ ಗಾಯ್ಸ್, ಸಾಂಗ್ನ ಮಸ್ತಾಗಿ ಆಡ್ತವ್ರೆ. ಬಂದಿದ್ದಕ್ಕೆ ಅದೊಂದು ಸಕ್ಕತ್ತಾಗಿತ್ತು ಮಾತ್ರ. ನಾನು ತಗೊಳ್ಳಲಿಲ್ಲ ನಾನು, ನಮ್ಮ ಮನೆಯವ್ರು. ಬಂದಿದ್ದಕ್ಕೆ ಅದೊಂದು ಯೂಸ್ ಆಯಿತು. ಅಣ್ಣನ ಸಾಂಗ್ ಕೇಳ್ಕೊಂಡು ಶಿಸ್ತಾಗಿ ಮನೆಗೆ ಹೋಗ್ತಾಯಿದ್ದೀವಿ. ಆ ಸಾಂಗ್ ಮಾತ್ರ ಸಕ್ಕತ್ತಾಗಿ ಆಡ್ತಾಯಿದ್ದೆ. ಹೋಗಿ ಗಾಯ್ಸ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಅವರೇ ಪವನ್ ಭಟ್ ಅಂತ. ಸಾಂಗ್ಗಳು ಮಸ್ತಾಗಿ ಆಡ್ತವ್ರೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕೋಕ್ಕಾಗಲ್ಲ, ಯಾಕೆ ಗೊತ್ತಾ? ಕಾಪಿ ರೈಟ್ಸ್ ಬರುತ್ತೆ. ಸೊ ಅದಕ್ಕೆ ಹಾಕೋಕ್ಕಾಗಲ್ಲ. ಯಾವುದೋ ಒಂದೇ ಒಂದು ಸಾಂಗ್ ಹಾಕ್ತೀನಿ, ಓಕೆನಾ ಗಾಯ್ಸ್? ಈಗ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಈಚೆ ಕಡೆ ಹೋಗ್ತಾಯಿದ್ದೀವಿ. ಒಳಗಡೆ ಮಾತ್ರ ಹೆವಿ ಜನ ಅವರೇ ಗುರು. ಇನ್ನೊಂದು ಸ್ವಲ್ಪ ದಿವಸ ಆದರೆ ಇಲ್ಲಿಗೇ ದಸರಾದು ಆಹಾರ ಮೇಳ ಇಲ್ಲಿಗೆ ಬರೋದು ಗುರು. ಮೊದಲು ಯುವ ದಸರಾ ಇಲ್ಲೇ ನಡೀತಾ ಇತ್ತು. ಈಗ ತೆಗ್ದು ಚಾಮುಂಡಿ ಬೆಟ್ಟದ್ದು ಇಲ್ಲಿಗೆ ಹಾಕ್ಬಿಟ್ಟವ್ರೆ. ಇನ್ನೊಂದು 15 ದಿವಸ 20 ದಿವಸದೊಳಗೆ, ಇನ್ನೂ ಇಲ್ಲ ಒಂದು 15 ದಿವಸ 20 ದಿವಸದೊಳಗೆ ಬರುತ್ತೆ ಗುರು ಇಲ್ಲಿಗೇ. ಅದು ಒಂದು ವಾರ 11 ದಿವಸನೂ ಇರ್ತದೆ ಆಹಾರ ಮೇಳ. ಅಲ್ಲೂ ಸೇಮ್ ಇಲ್ಲೇನೈತೆ ಅದೇ ಥರ ಇನ್ನೂ ಈ ಕಡೆ ಬಿರಿಯಾನಿ ಅಂಗಡಿ, ಈ ಕಡೆ ಬಿರಿಯಾನಿ ಅಂಗಡಿ, ದೋಸೆ ಅಂಗಡಿನೇ ಇರ್ತದೆ. ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್, ನೋಡಿ ಸಕ್ಕತ್ತಾಗಿರುತ್ತೆ. ಇನ್ನೆಲ್ಲ ದಸರಾ ವೀಡಿಯೋಸ್ಗಳು ಹಾಕ್ತಾಯಿರ್ತೀನಿ, ನೋಡೋದ. ನೀವು ಹಂಗೆ ಸಪೋರ್ಟ್ ಮಾಡಬೇಕು ನಮಗೆ ಗಾಯ್ಸ್. ನಾವು ಗಾಡಿ ತಗೊಂಡು ಹೋಗೋದು ಅಂದ್ಬಿಟ್ಟು ಪಾರ್ಕಿಂಗ್ ಹತ್ರ ಬಂದೆ. ಇಲ್ಲಿ ಯಾವ ಕಡೆ ಗಾಡಿ ನಿಲ್ಲಿಸ್ತೆ ಅಂತ ನನಗೆ ಗೊತ್ತಾಯ್ತಾಯಿಲ್ಲ ಗುರು. ಲೈಟೆಲ್ಲ ಆಫ್ ಆಗೋಗೈತೆ. ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಸುಮ್ಮನೆ ಓಡಾಡ್ತಾಯಿದ್ದೀನಿ. ಸುಮಾರು ಗಾಡಿಗಳೈತೆ. ಜನ ಎಲ್ಲ ಬರೀ ತಿನ್ನೋದ್ರ ಕಡೆನೇ ತುಂಬ್ಕೊಂಬಿಟ್ಟವ್ರೆ. ಜನ ಇಲ್ಲಿ ಅಂದರೆ ಜನ ಎಲ್ಲ ತಿನ್ನೋದ್ರ ಕಡೆನೇ ಒಳ್ಳೆ ಜನ ಸೇರೋರು ಮಾತ್ರ. ಆ ಕಡೆ ಆ ಕಡೆ ಅಣ್ಣ ಸಾಂಗ್ ಹೇಳ್ತವ್ರೆ. ಸಾಂಗ್ ಕೇಳ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾ ನಿಂತವ್ರೆ. ಗಾಡಿ ಹುಡುಕ್ತಾಯಿದ್ದೀನಿ, ಆ ಕಡೆ ನಿಲ್ಸಿದ್ದೀನೋ ಈ ಕಡೆ ನಿಲ್ಸಿದ್ದೀನೋ ಒಂದೂ ಗೊತ್ತಾಯ್ತಾಯಿಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಾಯಿದ್ದೀನಿ. ನಾನು ನಿಲ್ಲಿಸ್ಬೇಕಾರೆ ಇಲ್ಲಿ ಸ್ಟ್ರೀಟ್ ಲೈಟ್ ಆನ್ ಆಗಿತ್ತು. ಇವಾಗ ನೋಡ್ರೆ ಲೈಟೇ ಆಫ್ ಆಗೋಗೈತೆ. ಯಾವ ಕಡೆ ನಿಲ್ಲಿಸಿದ್ದೀನಿ ಅಂತಲೇ ಗೊತ್ತಾಯ್ತಾಯಿಲ್ಲ. ಮುಂದೆ ಹಿಂದೆ ಓಡಾಡಿ ಕೊನೆಗೂ ನನ್ನ ಗಾಡಿ ಸಿಕ್ತು ಗುರು. ಇಲ್ಲಿಂದ ಗಾಡಿ ಎತ್ಕೊಂಡು ಹೊರಡ್ತಾ ಇರೋದೇ ಗಾಯ್ಸ್ ನಮ್ಮ ಮನೆಯವ್ರನ್ನ ಕರ್ಕೊಂಡು. ಟೈಮು ಇವಾಗ 9 ಗಂಟೆ ಆಗೈತೆ. ಓಕೆನಾ ಗಾಯ್ಸ್, ನೀವು ಬನ್ನಿ ವಿಸಿಟ್ ಮಾಡಿ ಮೈಸೂರು ಸಂತೆನ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿತ್ತು. ಅಂದರೆ ಲೇಡೀಸ್ ಐಟಮ್ಸ್ಗಳೇ ಜಾಸ್ತಿ, ಅಂದರೆ ಡ್ರೆಸ್ಸು, ಜ್ಯುವೆಲರಿ ಅದು ಇದೇನೇ ಜಾಸ್ತಿ. ಅವ್ರಿಗೆ ಯೂಸ್ ಆಗುತ್ತೆ. ಸುಮ್ಮನೆ ಹುಡುಗರುಗಳು ಮನೆಯವ್ರ ಜೊತೆ ಬರಬೇಕು ಅಷ್ಟೇ, ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಷ್ಟೇ. ಅದನ್ನು ಬಿಟ್ಟರೆ ಹುಡುಗರುಗಳಿಗೆ ಏನೂ ಇಲ್ಲ. ಹುಡುಗಿರದೇ ಇರೋದು. ಬಂದರೆ ಚೆನ್ನಾಗಿ ಬ್ಲೇಡ್ ಹಾಕ್ಬಿಟ್ಟು ಕಳಿಸ್ತಾರೆ ಮಾತ್ರ ಮನೆಯವ್ರುಗಳಿಗೆ, ಅಷ್ಟೇ ಆಗೋದು ಗಾಯ್ಸ್. ಈಗ ಇಲ್ಲಿಂದ ನಮ್ಮ ಮನೆಯವ್ರನ್ನ ಹಾಕೊಂಡು ಸೀದಾ ಹೊರಡ್ತಾ ಇರೋದೆ ಮನೆಗೇನೆ. ಮೈಸೂರು ಸಂತೆಗೆ ಒಂದು ಬಾಯ್ ಹೇಳಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ನಾನು ಮನೆಗೆ ಹೊರಡ್ತಾ ಇದ್ದೀನಿ ಗಾಯ್ಸ್. ಟೈಮ್ 9:15 ಆಗೈತೆ ಗಾಯ್ಸ್. ನಾಳೆ ಲಾಸ್ಟ್ ಭಾನುವಾರ. ರೀಲ್ಸಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ಯಾವತ್ತು ಲಾಸ್ಟ್ ಡೇಟು ಅಂತ. ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಇನ್ನೇನಿದೆ ಸೋಮವಾರ. ಅಲ್ಲಿವರೆಗೂ ಮುಗ್ದೇ ಹೋಗಿರುತ್ತೆ ಮೈಸೂರು ಸಂತೆ. ಇನ್ನು ನೆಕ್ಸ್ಟ್ ಟೈಮು ಬರಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ವೀಡಿಯೋ ನೋಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ ಗಾಯ್ಸ್? ಮತ್ತು ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಗಾಯ್ಸ್. ಬಾಯ್.